ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಪ್ರಿಯ ಬಂಧುಗಳೇ, ಈ ಸಂದೇಶವು ಸಾಮಾನ್ಯವಲ್ಲ. ನೀವು ಇದನ್ನು ಹುಡುಕಿಕೊಂಡು ಬಂದಿಲ್ಲ. ಈ ಸಂದೇಶನ ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆದ ಆಂತರಿಕ ಸಂಘರ್ಷಗಳು, ಮಾತಿಲ್ಲದ ನೋವುಗಳು, ಹೊರಗೆ ತೋರಿಸದ ಭಾವನೆಗಳು, ಇವೆಲ್ಲವೂ ಯಾದೃಚ್ಛಿಕವಲ್ಲ. ಜನವರಿ 17, 18, 19, 20, 21, 22, 23 ಈ ದಿನಗಳು ನಿಮ್ಮ ಜೀವನದಲ್ಲಿ ಆಳವಾದ ಪರಿವರ್ತನೆ ನಡೆಯುವ ದಿನಗಳಾಗಿವೆ. ನೀವು ಸಹಜವಾಗಿ ಬಲಿಷ್ಠರು, ಆದರೆ ಈ ಬಲವನ್ನು ನೀವು ಬಹುಸಾರ ಮೌನದಲ್ಲಿ ಹೊತ್ತುಕೊಂಡಿದ್ದೀರಿ. ಯಾರಿಗೂ ಹೇಳದೆ, ಯಾರಿಂದಲೂ ಸಹಾಯ ಕೇಳದೆ ನೀವು ಅನೇಕ ಯುದ್ಧಗಳನ್ನು ಒಳಗೊಳಗೆ ಹೋರಾಡಿದ್ದೀರಿ. ಈ ಮೌನವೇ ನಿಮ್ಮ ಶಕ್ತಿ, ಆದರೆ ಅದೇ ನಿಮಗೆ ಭಾರವೂ ಆಗಿತ್ತು. ಈಗ ಆ ಭಾರ ನಿಧಾನವಾಗಿ ಕರಗಲು ಆರಂಭವಾಗಿದೆ. ನೀವು ಈಗ ಮೊದಲಿನಂತೆ ಪ್ರತಿಕ್ರಿಯಿಸ್ತಾ ಇಲ್ಲ. ಹಿಂದೆ ಕೋಪ ಮಾಡಿಕೊಳ್ತಿದ್ದ ವಿಷಯಗಳು ಈಗ ನಿಮ್ಮನ್ನು ಮೌನವಾಗಿರಿಸುತ್ತೆ. ಇದು ದುರ್ಬಲತೆ ಅಲ್ಲ, ಇದು ನಿಯಂತ್ರಣ. ನೀವು ನಿಮ್ಮ ಶಕ್ತಿಯನ್ನು ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರದು ಎಂಬ ಅರಿವು ನಿಮಗೆ ಈಗ ಬಂದಿದೆ. ಈ ಹಂತದಲ್ಲಿ ಕೆಲವರು ನಿಮ್ಮ ಜೀವನದಿಂದ ಅಚಾನಕ್ ದೂರವಾಗಬಹುದು. ನಂಬಿದವರಿಂದ ದೂರ, ಹತ್ತಿರವಿದ್ದವರಿಂದ ಮೌನ, ಇದು ನೋಯಿಸಬಹುದು. ಆದರೆ ನೆನ್ಪಿಡಿ, ಇದು ದಂಡನೆ ಅಲ್ಲ, ಇದು ನಿಮ್ಮ ಆತ್ಮವನ್ನು ರಕ್ಷಿಸುವ ದೈವಿಕ ವ್ಯವಸ್ಥೆ. ನಿಮ್ಮ ಜೀವನದಲ್ಲಿ ಅತಿಯಾಗಿ ಪ್ರವೇಶಿಸಿದ ಶಕ್ತಿಗಳನ್ನು ದೇವರು ನಿಧಾನವಾಗಿ ಹೊರಗೆ ಕಳಿಸ್ತಾ ಇರ್ತಾನೆ. ಇತ್ತೀಚೆಗೆ ನಿಮಗೆ ಕತ್ತಲೆ, ಮೌನ, ನೀರು, ಆಳವಾದ ಸಂಗೀತ, ಹಳೆಯ ನೆನಪುಗಳು ಹೆಚ್ಚಾಗಿ ಸೆಳೀತಾ ಇದ್ರೆ ಅದು ಕಾಕತಾಳೀಯವಲ್ಲ. ಇದು ನಿಮ್ಮ ರಾಶಿಗೆ ಸಂಬಂಧಿಸಿದ ಪರಿವರ್ತನಾ ಶಕ್ತಿ ಸಕ್ರಿಯವಾಗ್ತಿರುವ ಸೂಚನೆ ಅಂತಾನೆ ಹೇಳ್ಬಹುದು. ಮನಸ್ಸು ಆಳವಾಗಿ ಯೋಚಿಸುವುದು, ಸತ್ಯವನ್ನು ತಕ್ಷಣ ಗುರುತಿಸುವ ಸಾಮರ್ಥ್ಯ ಹೆಚ್ಚಾಗೋದು, ಇವೆಲ್ಲವೂ ನಿಮ್ಮ ಒಳಗಿನ ದೃಷ್ಟಿ ಜಾಗೃತವಾಗಿದೆ ಎಂಬ ಲಕ್ಷಣಗಳು. ಈ ದಿನಗಳಲ್ಲಿ 3 ಸ್ಪಷ್ಟ ಸಂಕೇತಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತೆ. ಮೊದಲನೆಯದು ಸತ್ಯದ ಅನಾವರಣ. ನೀವು ಸಂಶಯ ಪಟ್ಟಿದ್ದ ವಿಷಯಗಳ ಬಗ್ಗೆ ನಿಜವೂ ಹೊರಬರುತ್ತೆ. ಯಾರು ನಿಮ್ಮವರು, ಯಾರು ಅಲ್ಲ ಎಂಬುದು ಸ್ಪಷ್ಟವಾಗುತ್ತೆ. ಎರಡನೆಯದು ಹಳೆಯ ನೋವಿನ ಬಿಡುಗಡೆ. ಒಂದು ಘಟನೆ, ಒಂದು ಮಾತು ಅಥವಾ ಒಂದು ಕನಸು ನಿಮ್ಮೊಳಗಿನ ಹಳೆಯ ಕೋಪವನ್ನು ಹೊರಹಾಕುತ್ತೆ. ಇದು ಹಿಂದಿರುಗುವಿಕೆ ಅಲ್ಲ, ಇದು ಶುದ್ಧೀಕರಣ. ಮೂರನೆಯದು ಅಚಾನಕ್ ಅಂತ್ಯ. ಒಂದು ಸಂಬಂಧ, ಒಂದು ಹಂತ ಅಥವಾ ಒಂದು ಯೋಚನೆ ನಿಮ್ಮ ಜೀವನದಿಂದ ಪೂರ್ಣವಾಗಿ ಮುಕ್ತಾಯವಾಗುತ್ತೆ. ಇದು ನಷ್ಟದಂತೆ ಕಂಡರೂ ಇದು ನಿಮ್ಮ ಹೊಸ ಆರಂಭದ ಬಾಗಿಲು. ಈ ಹಂತದಲ್ಲಿ R, M ಅಥವಾ S ಅಕ್ಷರಗಳು ಮಹತ್ವವನ್ನು ಪಡೆಯಬಹುದು. ಅದು ವ್ಯಕ್ತಿಯ ಹೆಸರು, ಸ್ಥಳ, ದಾಖಲೆ ಅಥವಾ ನಿರ್ಧಾರ ಆಗಿರಬಹುದು. ಮೊದಲಿಗೆ ಅದು ಭಯ ಹುಟ್ಟಿಸಬಹುದು, ಆದರೆ ನಂತರ ಅದು ನಿಮಗೆ ಮುಕ್ತಿಯ ಅನುಭವ ನೀಡುತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಕೊನೆಯವರೆಗೂ ಹಿಡಿದುಕೊಳ್ಳುವ ಸ್ವಭಾವದವರು. ಆದರೆ ಈಗ ನೀವು ಬಿಡುವುದನ್ನು ಕಲಿತಿದ್ದೀರಿ. ಬಿಡುವುದು ಸೋಲು ಅಲ್ಲ, ಅದು ಅತ್ಯುನ್ನತ ಶಕ್ತಿ. ಹಿಂದೆ ನಿಮ್ಮನ್ನು ಕಾಡ್ತಿದ್ದ ನೆನಪುಗಳು, ಮಾತುಗಳು ಈಗ ಅಷ್ಟಾಗಿ ಪ್ರಭಾವ ಬೀರೋದಿಲ್ಲ. ಇದು ನಿರ್ಲಕ್ಷ್ಯವಲ್ಲ, ಇದು ಆತ್ಮ ಸ್ವಾತಂತ್ರ್ಯ. ನೀವು ನಿಮ್ಮ ಶಕ್ತಿಯನ್ನು ಹಿಂದಕ್ಕೆ ಕರೆದುಕೊಂಡು ಬರ್ತಾ ಇದ್ದೀರಿ. ಅನಗತ್ಯ ಬಂಧನಗಳು, ಭಾವನಾತ್ಮಕ ಹೊರೆಗಳು ನಿಮ್ಮಿಂದ ದೂರ ಆಗ್ತಾ ಇವೆ. ಇದು ನಷ್ಟವಲ್ಲ, ಇದು ಪುನರ್ಜನ್ಮ. ಈ ಹಂತದ ಕೊನೆಯಲ್ಲಿ ಸ್ವಲ್ಪ ಏಕಾಂತ ಬೇಕೆನಿಸಬಹುದು. ಮೌನ, ಕಡಿಮೆ ಮಾತು, ಒಳಗಿನ ಪ್ರಯಾಣ ಇವು ಅಗತ್ಯವಾಗುತ್ತೆ. ಕೆಲ ರಾತ್ರಿ ನಿದ್ದೆ ಕಡಿಮೆ ಆಗಬಹುದು, ಆದರೆ ಈ ಮೌನವೇ ನಿಮ್ಮೊಳಗಿನ ಹೊಸ ಶಕ್ತಿಯನ್ನು ರೂಪಿಸುತ್ತೆ. ಇದರ ನಂತರ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಮತ್ತು ದೃಢತೆ ಬರುತ್ತೆ. ವೃತ್ತಿಪರ ಜೀವನದಲ್ಲಿ ನಿಮ್ಮ ನಿಯಂತ್ರಣ ಮತ್ತು ತಂತ್ರಜ್ಞಾನ ಶಕ್ತಿ ಮಿಂಚುತ್ತೆ. ಸಂಶೋಧನೆ, ನಿರ್ವಹಣೆ, ರಹಸ್ಯ ಜ್ಞಾನ, ಚಿಕಿತ್ಸಾ ಅಥವಾ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ಅವಕಾಶಗಳು ಕಾಣಿಸಿಕೊಳ್ಳುತ್ತೆ. ಹಣಕಾಸಿನಲ್ಲಿ ಅಚಾನಕ್ ಲಾಭಕ್ಕಿಂತ ಸ್ಥಿರವಾದ ಪುನರ್ನಿರ್ಮಾಣ ಆರಂಭವಾಗುತ್ತೆ. ಕುಟುಂಬದಲ್ಲಿ ಗಡಿಗಳು ಸ್ಪಷ್ಟವಾಗುತ್ತೆ. ಆರೋಗ್ಯದ ವಿಷಯದಲ್ಲಿ ಆಂತರಿಕ ಒತ್ತಡ ಕಡಿಮೆಯಾದಂತೆ ದೇಹವು ಚೇತರಿಸಿಕೊಳ್ಳುತ್ತೆ. ನೆನ್ಪಿಡಿ, ನಿಮ್ಮ ಶಕ್ತಿ ಗದ್ದಲದಲ್ಲಿಲ್ಲ, ಆಳದಲ್ಲಿದೆ. ಎಲ್ಲರಿಗೂ ನಿಮ್ಮ ಜೀವನದ ಕತೆ ತಿಳಿಸುವ ಅಗತ್ಯ ಇಲ್ಲ. ಸರಿಯಾದ ಸಮಯದಲ್ಲಿ ಸತ್ಯವೇ ಹೊರಬರುತ್ತೆ. ದಿನಕ್ಕೆ 1 ಕ್ಷಣ ನೀರಿನ ಬಳಿ ನಿಂತು ನಿಮ್ಮ ಉಸಿರನ್ನ ಗಮನಿಸಿ. ದೊಡ್ಡ ಪೂಜೆಗಳ ಅಗತ್ಯ ಇಲ್ಲ. ನಿಮ್ಮ ಆಂತರಿಕ ಪ್ರಾಮಾಣಿಕತೆಯೇ ನಿಮ್ಮ ತಪಸ್ಸು. ನೀವು ಅನುಭವಿಸಿದ ನೋವುಗಳು ಶಿಕ್ಷೆಗಳಲ್ಲ, ಅವು ನಿಮ್ಮನ್ನು ಹಳೆಯ ರೂಪದಿಂದ ಹೊಸ ರೂಪಕ್ಕೆ ರೂಪಿಸಿದ ದೈವಿಕ ಪರಿವರ್ತನೆ. ಈಗ ಅದು ಪೂರ್ಣಗೊಳ್ತಾ ಇದೆ. ದೇವರ ಶಕ್ತಿ ನಿಮ್ಮೊಳಗಿಂದೇ ಇದೆ. ಇದು ಕಲ್ಪನೆ ಅಲ್ಲ, ಇದು ನಿಮ್ಮ ಪುನರ್ಜನ್ಮದ ಆರಂಭ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ,
ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಶ್ರೀಮನ್ನಾರಾಯಣ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.